ವಂದನೆಗಳು. ಇದು ನಿಮ್ಮ ಸಮಯ. ದೇವರ ಸಂದೇಶ ಕೊಡಬೇಕೆಂದು ಕೇಳಿಕೊಳ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ದೇವರ ಮಹಾಪ್ರೀತಿ ಕೃಪೆಯಿಂದ ಈ ದಿನ ಈ ರೀತಿಯಾಗಿ ದೇವರ ಮಾತುಗಳನ್ನ ಹಂಚಿಕೊಳ್ಳುವಂತ ಭಾಗ್ಯವನ್ನು ಕೊಟ್ಟಂತ ದೇವಾದಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಫಸ್ಟ್ ಆಫ್ ಆಲ್ ವಿಶ್ ಯು ಆಲ್ ಎ ಹ್ಯಾಪಿ ನ್ಯೂ ಇಯರ್ 2025. 2025ನೇ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಹೊಸ ವರ್ಷ ಶುಭಾಶಯಗಳನ್ನ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಹೊಸ ವರ್ಷಕ್ಕೆ ಹೆಜ್ಜೆಗಳನ್ನಿಟ್ಟಿದ್ದೇವೆ. ನನಗೆ ಗೊತ್ತು, ನಾವೆಲ್ಲರೂ ಕೂಡ ಸಭೆಗಳಿಗೆ ಹೋಗಿ ಆರಾಧನೆಗಳಲ್ಲಿ ಪಾಲು ಹೊಂದಿರುತ್ತೇವೆ. ಸೊ ಪಾಲು ಹೊಂದಿ ಮತ್ತೆ ಮುಂಜಾನೆಯಲ್ಲಿ ಮತ್ತೆ ಅಟೆಂಡ್ ಆಗುವಂತದ್ದು ತುಂಬಾ ಕಷ್ಟ. ಆಲ್ರೆಡಿ ನಾವು ಅಲ್ಲಿ ಲೇಟ್ ಆಗಿ ಬಂದಿರ್ತೇವೆ, ಬಟ್ ಸ್ಟಿಲ್ ಇಲ್ಲಿ ಇಷ್ಟು ಜನ ನಾವು ಸೇರಿ ಬಂದಿರುವಂತದ್ದು ತುಂಬಾ ಸಂತೋಷಕರ. ಆದ್ರೆ ಪ್ರಿಯರೇ, ಹೆಚ್ಚಾದಂತ ಸಮಯವನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ದೇವರ ಮಾತುಗಳನ್ನ ನಾವೊಮ್ಮೆ ನೋಡುವಾಗ, ವರ್ಷದಿಂದ ವರ್ಷ ನಮ್ಮ ಈ ಬದುಕಿನಲ್ಲಿ ಬರ್ತಿದೆ ಅಂತಂದ್ರೆ ಕಾರಣ ಸುಮ್ಮನೆ ಅಲ್ಲ. ದೇವರು ನಮಗೆ ಆಯುಷ್ಕಾಲವನ್ನ ಕೊಡ್ತಿದ್ದಾರೆ ಅಂತಂದ್ರೆ ಸುಮ್ಮನೆ ದೇವರು ನಮಗೆ ಕೊಡ್ತಿಲ್ಲ. ಅದಕ್ಕೊಂದು ಕಾರಣವಿದೆ, ಅದಕ್ಕೊಂದು ಆಲೋಚನೆ ಇದೆ. ಅದಕ್ಕಾಗಿ ಭಕ್ತರಂತ ದಾವೀದನು ಕೀರ್ತನೆಗಳ ಗ್ರಂಥದಲ್ಲಿ ಒಂದು ಒಳ್ಳೆಯ ಮಾತನ್ನ ಹೇಳುವಂತವರಾಗಿದ್ದಾರೆ. ಆ ಮಾತನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 65ನೇ ಅಧ್ಯಾಯ, ಕೀರ್ತನೆಗಳು 65ನೇ ಅಧ್ಯಾಯ 11ನೆಯ ವಚನವನ್ನ ನಾವು ಒಮ್ಮೆ ನೋಡಿಕೊಳ್ಳೋಣ. ಕೀರ್ತನೆಗಳು ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷಾ ಕಿರೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ಥ್ಯಾಂಕ್ ಯು ಸಿಸ್ಟರ್. ದಾವೀದನು ಮಾತನಾಡುತ್ತಾ, ದಾವೀದನು ಬರೆಯುತ್ತಾ ಹಾಡುತ್ತಿರುವಂತ ಕೀರ್ತನೆ ಇದು ಪ್ರಿಯರೇ. ಈ ಕೀರ್ತನೆಗಳಲ್ಲಿ ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ ಎಂಬುದಾಗಿ. ನಿನ್ನ ಕೃಪೆಯಿಂದ, ದೇವರೇ ನಿನ್ನ ಕೃಪೆಯಿಂದ ನನಗೆ ಒಂದು ವರ್ಷಕ್ಕೆ ಬೇಕಾಗಿರುವಂತ ಸುಭಿಕ್ಷ ಕಿರೀಟವನ್ನ ಇಟ್ಟಿದ್ದಿ ಎಂಬುದಾಗಿ. ಅಂದ್ರೆ ಪ್ರತಿಯೊಂದು ವರ್ಷ ನಮ್ಮ ಜೀವನದಲ್ಲಿ ದೇವರು ಕೊಡ್ತಿದ್ದಾರೆ ಅಂತಂದ್ರೆ ಪ್ರಿಯರೇ, ಆ ಉದ್ದೇಶ, ಆತನ ಆಲೋಚನೆ ಏನಂತಂದ್ರೆ ನಮ್ಮನ್ನು ಕಿರೀಟದಿಂದ ಅಲಂಕರಿಸುತ್ತಿದ್ದಾರೆ. ಕಿರೀಟ ಅಂತಂದ್ರೆ ಅದರಲ್ಲಿ ಒಂದು ಅಧಿಕಾರವಿದೆ, ಅದರಲ್ಲಿ ದೇವರ ಪ್ರೀತಿ ಇದೆ, ಅದರಲ್ಲಿ ಒಂದು ಭಾರವಿದೆ, ಬಾಧ್ಯತೆ ಇದೆ. ಕಿರೀಟ ಅಂತಂದ್ರೆ ಎಲ್ಲರೂ ಧರಿಸಿಕೊಳ್ಳುವಂತದ್ದಲ್ಲ, ಕೆಲವರಿಗೆ ಮಾತ್ರ ಸಿಗುವಂತ ಭಾಗ್ಯ. ಆ ಕಿರೀಟವನ್ನ ದೇವರು ನಮಗೆ ಕೊಡ್ತಿದಾರಂತೆ. ಯಾವ ರೂಪದಲ್ಲಿ? ಸಂವತ್ಸರದ ರೂಪದಲ್ಲಿ, ವರ್ಷದ ರೂಪದಲ್ಲಿ. ಸೊ 2024 ಹೋಗಿದೆ, 2025 ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣವೇನೋ ಗೊತ್ತಾ ಪ್ರಿಯರೇ? ದೇವರು ನಮಗೆ ಈ ದಿನವನ್ನ, ಈ ಸಮಯವನ್ನ ಕೊಟ್ಟಿದ್ದಾರೆ. ದೇವರು ಕೊಟ್ಟಿದ್ದಕ್ಕಾಗಿಯೇ ಈ ಕಾಲ, ದೇವರು ಕೊಟ್ಟಿದ್ದಕ್ಕಾಗಿಯೇ ಈ ಸಮಯ. ದೇವರು ಕೊಡದೆ ಹೋಗಿದ್ರೆ ಪ್ರಿಯರೇ, ನಮ್ಗೆ ಈ ಕಾಲ, ಸಮಯ ನಮಗಿರ್ತಿರ್ಲಿಲ್ಲ. ನಿಜವಾಗ್ಲು ದೇವರ ಮಹಾಪ್ರೀತಿ ನಮ್ಮ ಬದುಕಲ್ಲಿ ಹೇಗಿದೆ ಅಂತಂದ್ರೆ, ನಮ್ಮನ್ನ ದೇವರು ಮರೆತಿಲ್ಲ ಪ್ರಿಯರೇ. ದೇವರು ನಮ್ಮನ್ನ ಮರೆತಿಲ್ಲ, ದೇವರು ನಮ್ಮನ್ನ ತೊರೆದಿಲ್ಲ. ತುಂಬಾ ಜನ ಅಂದ್ಕೊಳ್ಬಹುದು, ಹೌದು ನಾನ್ ದೇವ್ರನ್ನ ನಂಬ್ಕೊಂಡು ದೇವ್ರ ಹತ್ರ ಇದ್ದೇನೆ, ದೇವ್ರನ್ನ ನಂಬ್ಕೊಳ್ದಿರೋರು ಕೂಡ ನನ್ ಜೊತೆಗೆ ದೇವ್ರನ್ನ ನ್ಯೂ ಇಯರ್ಗೆ ಎಂಟರ್ ಆಗಿದಾರಲ್ಲ ಅಂತಂದ್ರೆ ಎಸ್, ಬಟ್ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಇದೆ ನೋಡಿ, ಅದು ಅವರ ಮೇಲೆ ಇಟ್ಟಿರುವ ಪ್ರೀತಿಗಿಂತ ಎಷ್ಟೋ ಪಟ್ಟು ಉನ್ನತವಾಗಿದೆ. ಯಾಕೆಂತಂದ್ರೆ ನಾವು ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸೋದಕ್ಕೆ ನಿರ್ಣಯಿಸಲ್ಪಟ್ಟಂತವ್ರು, ನಿರ್ಣಯಗಳನ್ನ ತೆಗೆದುಕೊಂಡಂತವರು. ಹೌದಾ? 31st ನೈಟು ಪ್ರೇಯರ್ ಎಲ್ಲರ ಜೊತೆಗೆ ಪ್ರೇಯರ್ ಅಲ್ಲಿ ಅಟೆಂಡ್ ಆಗ್ತಿರ್ಬೇಕಾದ್ರೆ ಎಲ್ಲರೂ ಬರ್ತಿರ್ತಾರೆ, ಆದ್ರೆ ಒಬ್ರು ಮಾತ್ರ ಬಂದಿರಲ್ಲ. ಯಾಕೆ ಬಂದಿಲ್ಲ ಅಂತಂದ್ರೆ ಅವ್ರು ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ನೆನ್ನೆ ನಡೆದಂತ ಸಂಘಟನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 31st ನೈಟ್ ಸೆಲೆಬ್ರೇಟ್ ಮಾಡ್ಕೊಂಡು 1ನೇ ತಾರೀಕು ಒಳಗಡೆ ಎಂಟ್ರಿ ಆಗ್ಬೇಕು ಸಂತೋಷದಿಂದ, ಹೊಸ ವರ್ಷ ಬರ್ತಿದೆ ಎಂಬುದಾಗಿ.
31st ಸಂಜೆ 4-5 ಗಂಟೆ ಸಮಯದಲ್ಲಿ ಬರ್ಬೇಕಾದ್ರೆ ರೋಡ್ ಆಕ್ಸಿಡೆಂಟ್ ಆಗ್ಬಿಟ್ಟು, ಆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಒಬ್ರು ತೀರ್ಕೊಂಡ್ರು. ಅದು ನಮಗೆ ಗೊತ್ತಾಗಿರುವಂತದ್ದು 11 ಗಂಟೆಗೆ, ನಿನ್ನೆ ರಾತ್ರಿ 11 ಗಂಟೆಗೆ ತೀರ್ಕೊಂಡ್ರು ಅವ್ರಿಲ್ಲ. ಹೇಗೆ ಇದು ಅಂತಂದ್ರೆ ಪ್ರೇರೆ, ಅಷ್ಟೊತ್ತು ಓಡಿ, ಅಷ್ಟೊತ್ತು ಚಾಂಪಿಯನ್ ಆಗಬೇಕು, ಅಷ್ಟೊತ್ತು ಟ್ರೋಫಿ ಗೆಲ್ಲಬೇಕು, ಅಷ್ಟೊತ್ತು ಪ್ರೈಸ್ ಮನಿ ಗೆಲ್ಲಬೇಕೆಂಬಂತ ಆಸೆಯಿಂದ ಮ್ಯಾರಥಾನ್ ಅಲ್ಲಿ ಓಡ್ತಿದ್ದಾರೆ. ಇನ್ನೊಂದೇ ಒಂದು ಹೆಜ್ಜೆ ಹಾಕಿದಿದ್ರೆ ಆ ಕಪ್ ಅವ್ರದೇ. ಹಿ ವಾಸ್ ದ ಫಸ್ಟ್ ಪರ್ಸನ್. ಆ ಕಪ್ ಅವ್ರದೇ ಆಗಿತ್ತು. ಬಟ್ ಆ ಒಂದು ಹೆಜ್ಜೆ ಹಾಕೋಷ್ಟ್ರೊಳಗೆ ಅವ್ನ್ ನಿಂತೋಗ್ಬಿಟ್ಟ. ಆ ಒಂದೇ ಒಂದು ಹೆಜ್ಜೆ ಎತ್ತಿ ಇಡೋಷ್ಟ್ರೊಳಗೆ ಅವನ ದೇಹ ನಿಲ್ಸ್ಬಿಡ್ತ ಅವ್ನ. ಜನರಲ್ ಅವ್ರು ಏನಂದ್ಕೊಳ್ತಾರೆ ಹೇಳಿ, ಓಕೆ, ಆ ಒಂದು ಹೆಜ್ಜೆ ಇವನ್ ಹಾಕಿದಿದ್ರೆ he was the first person, he was the winner, but now he's not a winner. ಅವನ್ ವಿನ್ನರ್ ಅಲ್ಲ, ಯಾಕಂತಂದ್ರೆ ಗೆದ್ದಿಲ್ವಲ್ಲ, ಆ ಒಂದ್ ಹೆಜ್ಜೆ ಅವನ್ ಇಟ್ಟಿಲ್ವಲ್ಲ. ಬಟ್ ಆ ಒಂದ್ ಹೆಜ್ಜೆ ಇಟ್ಟವನೇ ಗೆದ್ದವನು. ಆ ಒಂದು ಹೆಜ್ಜೆ ಇಟ್ಟವನೇ ಪ್ರೈಸ್ ಮನಿ ತೆಗೆದುಕೊಳ್ಳುವುದಕ್ಕೆ ಅರ್ಹನಾಗಿರ್ತಾನೆ. ಈ ದಿನದಲ್ಲಿ ಪ್ರೇರೆ, ನಾವು ಕಳೆದ ದಿನವನ್ನು ಬಿಟ್ಟು ಈ ದಿನದಲ್ಲಿ ಬಂದು ಈ ದಿನ ಈ ರೀತಿಯಾಗಿ ದೇವರ ಮಾತುಗಳನ್ನು ಕೇಳುತ್ತಿದ್ದೇವೆ ಅಂತಂದ್ರೆ ದೇವರ ಮಹಾ ಪ್ರೀತಿ ನಮ್ಮ ಮೇಲಿದೆ. ದೇವರು ನಮ್ಮನ್ನು ಕಾಯುತ್ತಿದ್ದಾರೆ, ದೇವರು ನಮ್ಮ ಜೊತೆಗಾರನಾಗಿದ್ದಾರೆ, ದೇವರು ನಮ್ಮನ್ನು ನಡೆಸುತ್ತಿದ್ದಾರೆ. ಹಾಗಾಗಿಯೇ ಈ ಬದುಕು. ದೇವರು ಒಂದು ವೇಳೆ ನಮ್ಮನ್ನ ಕೈ ಬಿಟ್ಟಿದ್ದಿದ್ರೆ ಈ ರೀತಿ ಈ ಮಾತುಗಳನ್ನ ಈ ತರ ನಾವು ಕೇಳಲಿಕ್ಕೆ ಆಗ್ತಿರ್ಲಿಲ್ಲ. ದೇವರು ಯಾವತ್ತಿಗೂ ಎಂದಿಗೂ ನಮ್ಮನ್ನ ಕೈ ಬಿಡಲಿಲ್ಲ, ತೊರೆಯಲಿಲ್ಲ, ತಳ್ಳಲಿಲ್ಲ. ಯಾಕಂತಂದ್ರೆ ದೇವರು ನಮ್ಮನ್ನ ಕೈ ಹಿಡಿದು ನಡೆಸ್ತಿದ್ದಾರೆ. ಬಿದ್ದಾಗ ಕೈ ಎತ್ತಿ ನಿಲ್ಲಿಸುತ್ತಿದ್ದಾರೆ. ಸೋತಂತ ಸಮಯದಲ್ಲಿ ನಾನಿದ್ದೇನೆ ಎಂಬುದಾಗಿ ಬೆನ್ನು ತಟ್ಟಿ ನಮ್ಮನ್ನ ದೇವರು ಧೈರ್ಯ ಪಡಿಸುತ್ತಿದ್ದಾರೆ. ಎಲ್ಲಾ ವಿಷಯಗಳಲ್ಲೂ ಚಿಂತೆ ಮಾಡಬೇಡ, ನಿನ್ನ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕಿ ನೀನು ನಿಶ್ಚಿಂತೆಯಿಂದ ಇರು, ನೀನ್ ತಲೆ ಕೆಡಿಸ್ಕೋಬೇಡ. ನನ್ನಕ್ಕಾಗಿ, ನನ್ನ ಸೇವೆಗಾಗಿ, ನನ್ನ ನೀತಿಯನ್ನು, ರಾಜ್ಯವನ್ನು ಮೊದಲು ನೀನು ಹುಡುಕು, ಅವುಗಳೆಲ್ಲವೂ ಕೂಡ ನಿನಗೆ ಬರ್ತವೆ ಎಂಬುದಾಗಿ ಎಷ್ಟೋ ಆದರಣೆಕರವಾದಂತ ಮಾತುಗಳನ್ನ ದೇವರ ಸತ್ಯವೇದದಲ್ಲಿ ನಮಗೋಸ್ಕರ ಬರೆಸಿದ್ದಾರೆ. ನಿಜವಾಗ್ಲೂ ಪ್ರಿಯರೇ, ನಾವು ನಂಬಿರುವಂತ ದೇವರು, ನಮಗೆ ಸಿಕ್ಕಂತ ದೇವರು, ನಮ್ಮನ್ನು ಆರಿಸಿಕೊಂಡಂತ ದೇವರು, ನಮ್ಮನ್ನು ಕರೆದಂತ ದೇವರು ಸಾಮಾನ್ಯವಾದಂತ ದೇವರಲ್ಲ. ಆತನ ಶಕ್ತಿ, ಆತನ ಪ್ರಭಾವ ಉನ್ನತೋನ್ನತವಾದದ್ದು ಪ್ರಿಯರೇ. ಆ ಉನ್ನತವಾದಂತಹ ಪ್ರೀತಿ ಕೃಪೆಗಳಿಂದಲೇ ಈ ವರ್ಷಕ್ಕೆ ನಾವು ಹೆಜ್ಜೆಗಳನ್ನು ಇಟ್ಟಿದ್ದೇವೆ. ಅದಕ್ಕೆ ಭಕ್ತನ ಹೇಳ್ತಿದ್ದಾನೆ, ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ. ನಿನ್ನ ಕೃಪೆ ದೇವರೇ ನಮ್ಮ ಮೇಲಿದೆ. ನಿನ್ನ ಕೃಪೆ ಇರುವುದರಿಂದಲೇ ನಾವು ಇದುವರೆಗೂ ಉಳಿದಿದ್ದೇವೆ. ನಿನ್ನ ಕೃಪೆ ಇರುವುದರಿಂದಲೇ ಇದುವರೆಗೂ ಉಸಿರಾಡುತ್ತಿದ್ದೇವೆ. ನಿನ್ನ ಕೃಪೆ ಇರುವುದರಿಂದಲೇ ಈಗಲೂ ನಿಮ್ಮ ಸೇವೆ ಮಾಡ್ತಿದ್ದೇವೆ. ನಿನ್ನ ಕೃಪೆ ಇರುವುದರಿಂದಲೇ ಕರ್ತನೆ ಈಗಲೂ ನಮ್ಮ ಕುಟುಂಬದಲ್ಲಿ ಮಗನಾಗಿ, ಮಗಳಾಗಿ, ಅಣ್ಣನಾಗಿ, ತಮ್ಮನಾಗಿ, ಗಂಡನಾಗಿ, ಹೆಂಡತಿಯಾಗಿ, ಯಾವ ಅಧಿಕಾರದಲ್ಲಿ ನಾವಿದ್ದೇವೆ, ತಂದೆಯಾಗಿ, ತಾಯಿಯಾಗಿ ಇರುವುದಕ್ಕೆ ಕಾರಣವೇನೋ ಗೊತ್ತಾ ಪ್ರೇರೆ? ದೇವರ ಮಹಾ ಕೃಪೆ. ಇಟ್ಸ್ ನಥಿಂಗ್ ಟು ಡೂ ವಿತ್ ಯು. ನಮ್ಮ ಜೊತೆಗೆ ನಾವೇನು ದೊಡ್ಡ ಇದು ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ಏನು ಇಲ್ಲ. ಇದು ಕೇವಲ ದೇವರ ಕೃಪೆ. ಈ ದೇವರ ಕೃಪೆ ನಮ್ಮ ಬದುಕಲ್ಲಿ ದೇವರ ಅಪರಿಮಿತವಾಗಿಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಮೊದಲು ಕೃತಜ್ಞತೆಗಳನ್ನ ಸಲ್ಲಿಸೋರಾಗಿರಬೇಕು. ಸಲ್ಲಿಸ್ತಿದ್ದೇವ, ಮಾಡ್ತಿದ್ದೇವ, ದೇವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೇವ. ಥ್ಯಾಂಕ್ ಯು ಲಾರ್ಡ್ ಫಾರ್ ಎವ್ರಿಥಿಂಗ್. ಹಳೆಯ ವರ್ಷದಲ್ಲಿ ಕಳಿಸಿಕೊಟ್ಟಂತ ಪಾಠಗಳಿಗಾಗಿ ವಂದನೆಗಳು, ಹೊಸ ವರ್ಷದಲ್ಲಿ ಕಳಿಸಿಕೊಡುವಂತ ಒಳ್ಳೆಯ ಗುಣಪಾಠಗಳಿಗಾಗಿ ನಿನಗೆ ಕೃತಜ್ಞತೆಗಳು ಎಂಬುದಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೇವ ಪ್ರೇಯರೆ. ಈ ನಮ್ಮ ಜೀವನದಲ್ಲಿ ವಾಕ್ಯವನ್ನ ಮುಂದಿಟ್ಕೊಂಡು ಹೋಗೋದಕ್ಕೆ ನಾವು ಪ್ರಯತ್ನಿಸಬೇಕು. ನಮ್ಮ ಸ್ವಂತ ಆಲೋಚನೆ, ಸ್ವಂತ ಅಭಿಪ್ರಾಯಗಳನ್ನ ದೇವರ ಹತ್ರ ಯಾವತ್ತೂ ಕೂಡ ನಾವು ಕಮಿಟ್ ಆಗ್ಲಿಕ್ಕೆ ಹೋಗಬಾರ್ದು ಪ್ರೇಯರೆ. ಈ ವರ್ಷದಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳೋಣ. ದೇವರೇ, ಇನ್ನು ಮುಂದೆ ನನ್ನ ಸ್ವಂತ ಆಲೋಚನೆ, ಸ್ವಂತ ನಿರ್ಣಯಗಳನ್ನ ನನ್ನ ಜೀವನದಲ್ಲಿ ನಾನು ತೆಗೆದುಕೊಳ್ಳುವುದಿಲ್ಲ. ನಿನ್ನ ಆಲೋಚನೆ, ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ನಾನು ನಡೀತೇನೆ ಎಂಬುದಾಗಿ. ಯಾಕಂತಂದ್ರೆ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಎಲ್ಲಾ ಕಾರ್ಯಗಳಲ್ಲಿ ದೇವರಿಗೆ ಅವಕಾಶವನ್ನು ಕೊಡಿ. ದೇವರೇ ನಡೆಸುವವನಾಗಿದ್ದಾನೆ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಮಾತು ಬರೆಯಲ್ಪಡುತ್ತೆ. ನಾವು ನೋಡೋಣ. ಜ್ಞಾನೋಕ್ತಿಗಳು
3ನೇ ಅಧ್ಯಾಯ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ, 5-6 ವಚನಗಳು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಭಕ್ತನು ಹೇಳುತ್ತಿರುವಂತ ಮಾತು ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಿಕ್ ಹೋಗಬಾರದು. ಮತ್ ಮಾಡಿದೆ ಏನ್ ಮಾಡ್ಬೇಕು ಸ್ವಾಮಿ, ನನಗ್ ಟ್ಯಾಲೆಂಟ್ ಜಾಸ್ತಿ ಇದೆ, ನನಗೆ IQ ಜಾಸ್ತಿ ಇದೆ. ನೋ, ಯು ಆರ್ ಎ ಕ್ರಿಸ್ಟಿಯನ್, ನೀನು ಕ್ರೈಸ್ತನು. ನೀನು ಕ್ರೈಸ್ತನಾಗಿರೋದ್ರಿಂದ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಮತ್ತೆ ಏನ್ ಮಾಡಬೇಕು ಅಂತಂದ್ರೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆವಿಡು. ನಿನ್ನನ್ನು ಕರೆದಾತನನ್ನ ನೀನು ನೋಡು, ನಿನಗೆ ರಕ್ಷಣೆಯನ್ನು ಕೊಟ್ಟಾತನನ್ನ ನೀನು ನೋಡು, ನಿನಗೋಸ್ಕರ ಪ್ರಾಣವನ್ನೇ ಕೊಟ್ಟಾತನನ್ನ ನೀನು ನೋಡು. ಆತನು ನಿನ್ನ ಎಲ್ಲಾ ನಡವಳಿಯನ್ನು ಆತನ ಚಿತ್ತಕ್ಕೆ ವಿಧೇಯನಾಗಿರು. ಪ್ರತಿಯೊಂದು ವಿಷಯದಲ್ಲೂ ಆ ದೇವರಿಗೆ ನಾವು ವಿಧೇಯತೆಯನ್ನು ತೋರಿಸಬೇಕು. ಎಸ್ ಲಾರ್ಡ್, ಐ ಆಮ್ ಹಿಯರ್ ಫಾರ್ ಯು. ವಿಧೇಯತೆ. ದೇವರೇ ನಾನಿದ್ದೇನೆ ನಿನಗೋಸ್ಕರ, ವಿಧೇಯತೆ. ದೇವರೇ ನಾನು ನಿಲ್ತೇನೆ ನಿನಗೋಸ್ಕರ, ವಿಧೇಯತೆ. ಯಾವಾಗ ನೀನು ಕರೆದರು ಸ್ವಾಮಿ ನಿನ್ನ ಮಾತಿಗೆ ಕಿವಿಗೊಡ್ತೇನೆ, ವಿಧೇಯತೆ. ನೀನು ಏನೇ ಹೇಳಿದರು ಸ್ವಾಮಿ ನಾನು ಮಾಡುತ್ತೇನೆ, ವಿಧೇಯತೆ. ನಿನ್ನ ಎಲ್ಲಾ ಕಾರ್ಯಗಳಲ್ಲಿ ನೀನು ವಿಧೇಯನಾಗಿದ್ದರೆ ಆತನೇ ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವನು. ದೇವರು ನಮ್ಮ ಮಾರ್ಗಗಳನ್ನ ಸರಾಗ ಮಾಡ್ತಾರೆ. ಯಾವಾಗ ನಾವು ದೇವರಿಗೆ ವಿಧೇಯರಾಗಿದ್ದಾಗ, ನಾವು ದೇವರಿಗೆ ವಿಧೇಯರಾಗಿದ್ದಾಗ ದೇವರು ನಮ್ಮ ಮಾರ್ಗಗಳನ್ನ ಸರಾಗ ಮಾಡ್ತಾರೆ. ನಾವು ದೇವರ ವಾಕ್ಯಕ್ಕೆ ವಿಧೇಯರಾದಾಗ ದೇವರು ನಮ್ಮ ಮಾರ್ಗಗಳನ್ನ ಸರಾಗ ಮಾಡ್ತಾರೆ. ಸೊ ಪ್ಲೀಸ್, ಈ ವರ್ಷ 2025ನೇ ವರ್ಷದಲ್ಲಿ ಓವರ್ ಕಾನ್ಫಿಡೆಂಟ್ ನಾವು ಕಡಿಮೆ ಮಾಡ್ಕೊಳ್ಳೋಣ. ಓವರ್ ಕಾನ್ಫಿಡೆಂಟ್ ಅಲ್ಲ. ದೇವರೇ ಕೊಟ್ಟರೂ ನಿನಗೆ ಸ್ತೋತ್ರ, ತೆಗೆದುಕೊಂಡರೂ ನಿನಗೆ ಸ್ತೋತ್ರ. ಭಕ್ತನಾದಂತ ಯೋಬನು ಹೇಳುವಂತ ಮಾತು, ಏನೂ ಇಲ್ಲದವನಾಗಿ ಬೆತ್ತಲೆಯಾಗಿ ಲೋಕಕ್ಕೆ ಬಂದೆ, ಬೆತ್ತಲೆಯಾಗಿಯೇ ಹೋಗುವನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಮಹಿಮೆ. ನಿಜವಾಗ್ಲೂ ಪ್ರಿಯರೇ, ದೇವರಿಗೆ ವಿಧೇಯತೆಯನ್ನು ತೋರಿಸುವಂತ ರೀತಿ ಇದು. ಕೊಟ್ಟಾಗ ದೇವರೇ ನಿನಗೆ ಸ್ತೋತ್ರ, ತೆಗೆದುಕೊಂಡಾಗ ಯಾಕಪ್ಪ ಈ ತರ ಮಾಡಿದೆ ಅಂತೇಳಿ ದೇವರನ್ನ ದೂಷಿಸುವಂತದ್ದು. ನೋ ಸರ್. ಕೊಟ್ಟರೂ ದೇವರೇ ನಿನಗೆ ಸ್ತೋತ್ರ, ತೆಗೆದುಕೊಂಡರೂ ಕರ್ತನೆ ನಿನಗೆ ಸ್ತೋತ್ರ. ಹಾಗಾಗಿ ಪ್ರಿಯರೇ, ದೇವರು ನಮಗೆ ಯಾವತ್ತೂ ಕೂಡ ಇಂಥದ್ ಕೊಟ್ಟಿದ್ದಾರೆ, ಅಂತದ್ ಕೊಟ್ಟಿಲ್ಲ, ಅಂತದ್ ಕೊಟ್ಟಿದ್ದಾರೆ, ಇಂಥದ್ ಕೊಟ್ಟಿದ್ದಾರೆ ಅನ್ನುವಂತ ಲೆಕ್ಕಗಳನ್ನ ನಾವು ದೇವರ ಹತ್ರ ನೋಡಬಾರದು. ದೇವರೇ, ಇಟ್ಟಂತ ಸ್ಥಿತಿಯಲ್ಲಿ ನಾನು ನಿನ್ನನ್ನ ಮಹಿಮೆ ಪಡಿಸ್ತೇನೆ, ಇರುವಂತ ಸ್ಥಿತಿಯಲ್ಲಿ ನಾನು ನಿನ್ನನ್ನು ಕೊಂಡಾಡುತ್ತೇನೆ. ನೀನು ನನ್ನನ್ನು ಯಾವ ಪರಿಸ್ಥಿತಿಗಳಲ್ಲಿ ನನ್ನನ್ನು ಕರೆದಿದೆಯೋ ಆ ಪರಿಸ್ಥಿತಿಗಳಲ್ಲೇ ನಿನ್ನಲ್ಲಿ ನಾನು ನಂಬಿಗಸ್ತನಾಗಿರುತ್ತೇನೆ ಎಂಬುದಾಗಿ ದೇವರಿಗೆ ವಿಧೇಯತೆ ಬೇಕು ಪ್ರಿಯರೇ. ವಿಧೇಯತೆ. ಆ ವಿಧೇಯತೆಯನ್ನು ನಮ್ಮ ಜೀವನಗಳಲ್ಲಿ ನಾವು ಎಷ್ಟು ಇಂಪ್ಲಿಮೆಂಟ್ ಮಾಡ್ಕೊಳ್ತೀವೋ, ಎಷ್ಟು ಡೆವಲಪ್ ಮಾಡ್ಕೊಳ್ತೀವೋ ಅಷ್ಟು ಆಯುಷ್ಕಾಲವನ್ನು ದೇವರು ನಮಗೆ ಬೆಳೆಸ್ತಾರೆ. ನಾವು ಎಷ್ಟು ಅಹಂಕಾರವನ್ನ ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ತೇವಲ್ಲ ಪ್ರಿಯರೇ, ಅಷ್ಟು ಕಡಿಮೆ ದೇವರು ನಮ್ಮ ಆಯುಷ್ಕಾಲವನ್ನ ಮಾಡ್ತಾರೆ. ಹಾಗಾಗಿ ದೇವರಿಗೆ ಹೆಚ್ಚಾದಂತ ಪ್ರಾಧಾನ್ಯತೆ ನಮ್ಮ ಬದುಕಲ್ಲಿ, ನಮ್ಮ ಜೀವನದಲ್ಲಿ ಕೊಡುವುದನ್ನ ನಾವು ಕಳೆದುಕೊಳ್ಳೋಣ. ಫಸ್ಟ್ ಪ್ರಯಾರಿಟಿ ಇಸ್ ಗಾಡ್. ಅದು ಯಾವ ಟೈಮಲ್ಲಿ ದೇವರು ನಮ್ಮನ್ನ ಕರೀತಾರೋ ಆ ಟೈಮಲ್ಲಿ ನಾವು ಕರೀತಾರೆ ಅಂತಂದ್ರೆ ಎಸ್, ಆತನ ಸೇವೆ, ಆತನ ಕೆಲಸ, ಆತನ ಕ್ರಿಯೆಗಳು. ಎಲ್ಲಿ ಸಿಗುತ್ತೆ ಕೆಲಸ ಮಾಡಿ. ಎಲ್ಲಿ ಸಿಗುತ್ತೆ ದೇವರ ಸೇವೆ ಮಾಡಿ. ಅನೇಕರಿಗಿಲ್ಲ ಈ ಭಾಗ್ಯ ಪ್ರಿಯರೇ, ಅನೇಕರಿಗಿಲ್ಲ. ದೇವರ ಕೆಲಸ ಸಿಗುವಂತದ್ದೇ ಅಪರೂಪ. ಆದರೆ ಆ ಸಿಗುವಂತ ಕೆಲಸಗಳನ್ನ ಯೂಸ್ ಮಾಡ್ಕೊಳ್ಳುತ್ತಿದೆ ನೋಡಿ, ಉಪಯೋಗಿಸಿಕೊಳ್ಳುವಂತದ್ದಿದೆ ನೋಡಿ, ಅದಿನ್ನೂ ಭಾಗ್ಯಕರ. ತುಂಬಾ ಜನಕ್ಕೆ ಅಂತ ಕಾಮನ್ ಸೆನ್ಸ್ ಇರೋದಿಲ್ಲ. ದೇವರ ಸೇವೆ ಇದು, ದೇವರು ಕೊಡ್ತಿದ್ದಾರೆ, ಅದನ್ನ ನಾನು ಯೂಸ್ ಮಾಡ್ಕೊಳ್ಬೇಕು. ಆ ಅರಿವು ತುಂಬಾ ಜನಕ್ಕೆ ಇರೋದಿಲ್ಲ. ಅವ್ರು ಅಂದ್ಕೊಳ್ತಾರೆ, ಓಕೆ ಎಲ್ಲರೂ ಮಾಡ್ತಿದಾರಲ್ಲ, ನಾನ್ ಮಾಡದೇ ಇದ್ರೆ ಏನು, ನಾನೇ ಮಾಡ್ಬೇಕಾ, ಈ ರೀತಿಯಾದಂತ ಟೈಪ್ ಆಫ್ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ಇರ್ತಾರೆ. ಇಟ್ಸ್ ನಾಟ್ ಗುಡ್ ಥಿಂಗ್. ಅದು ಒಳ್ಳೇದಲ್ಲ ಪ್ರಿಯರೇ. ದೇವರ ಕೆಲಸ ನಮಗ್ ಸಿಕ್ಕಿದೆಯಾ, ಅಲ್ಲಿ ನಮ್ಮನ್ನ ನಾವು ಬೆಂಡ್ ಮಾಡ್ಕೊಳ್ಬೇಕು. ಅಂಟಿಲ್ ಅನ್ಲೆಸ್ ವಿ ಬೆಂಡ್ ಅಪಾನ್
ನಮ್ಮನ್ನ ನಾವು ಬೆಂಡ್ ಮಾಡ್ಕೊಳ್ಳದೆ ಇರೋವರೆಗೂ ಕೂಡ ಪ್ರೇರೆ ದೇವರು ನಮಗೆ ಅರ್ಥ ಆಗೋದಿಲ್ಲ. ದೇವರು ನಮಗೆ ಅರ್ಥ ಆಗ್ಬೇಕಂದ್ರೆ ನಾವು ಬೆಂಡ್ ಆಗಬೇಕು. ದೇವರು ನಮಗೆ ಅರ್ಥ ಆಗಬೇಕಂತಂದ್ರೆ ನಾವು ಬೆಂಡ್ ಆಗಬೇಕು. ಅಹಂಕಾರವನ್ನ ದೇವರ ಹತ್ರ ನಾವು ತೋರ್ಸ್ಲಿಕ್ಕೆ ಹೋಗ್ಬಾರದು. ಗರ್ವವನ್ನ ದೇವರ ಹತ್ರ ನಾವು ತೋರ್ಸ್ಲಿಕ್ಕೆ ಹೋಗ್ಬಾರದು. ಎವ್ರಿಥಿಂಗ್ ಶುಡ್ ಬಿ ದೇವರ ಹತ್ರ. ದೇವರೇ, ನೀನೇ ಅಲ್ಲ, ನಾನು ಏನೂ ಇಲ್ಲ. ಯೋಬನ ಅದನ್ನೇ ತಾನೇ ಪ್ರೇಯರ್ ಹೇಳೋದು, ಸ್ವಾಮಿ ಎಲ್ಲವನ್ನೂ ಕೊಟ್ಟೆ ನೀನೆ, ಎಲ್ಲವನ್ನೂ ತೆಗೆದುಕೊಂಡೆ ನೀನೆ, ಆದ್ರೆ ನನ್ನ ಬಾಯಿ ಮಾತಿಂದಾದಲು ನಿನ್ನನ್ನು ನಾನು ದೂಷಿಸುವುದಿಲ್ಲ. ನನ್ನ ಸ್ನೇಹಿತರು ಬಂದು ನನ್ನ ಹತ್ರ ಬಂದು ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದರೂ ಕೂಡ ಸ್ವಾಮಿ, ನಿನ್ನ ಬಗ್ಗೆ ಒಂದು ಚೂರಾದರೂ ನಾನು ನೆಗೆಟಿವ್ ಆಗಿ ಮಾತಾಡೋದಿಲ್ಲ. ಐ ನೋ ಮೈ ಗಾಡ್. ನನ್ನ ದೇವರ ಬಗ್ಗೆ ನನಗೆ ಗೊತ್ತು. ನಮ್ಮ ದೇವರ ಬಗ್ಗೆ ನಮಗೆ ಗೊತ್ತಿದಾಗ ನಾವು ನಮ್ಮ ಕಿರೀಟಗಳು, ನಮ್ಮ ಕಿರೀಟ ಅಂತಂದ್ರೆ ನಮ್ಮ ಕಿರೀಟ ಅಹಂಕಾರವೆನ್ನುವಂತ ಕಿರೀಟ. ತುಂಬಾ ಜನ ಬೈಬೇಕಾದ್ರೆ ಕಣ್ಣು ನೆತ್ತಿಗೆ ಏರಿದೆಯೇನೋ ಅಂತ ಹೇಳ್ತಾರೆ. ಕಣ್ಣು ನೆತ್ತಿಗೆ ಏರಿದ್ಯಾ ಅಂತಾರೆ. ಯಾಕೆ ನೆತ್ತಿಗೆ ಏರಿದೆ? ಕಣ್ಣೆಲ್ಲಿರ್ಬೇಕು ಅದೆಲ್ಲಿರ್ಬೇಕು ಅಲ್ಲಿರ್ಬೇಕು. ನೆತ್ತಿಗೆ ಏರಿದೆ ಅಂತಂದ್ರೆ ಕೊಬ್ಬು ಜಾಸ್ತಿ ಆಗಿದೆ, ಗರ್ವ ಜಾಸ್ತಿ ಆಗಿದೆ, ಅಹಂಕಾರ ಬಂದಿದೆ ಅಂತ. ಈ ನಮ್ಮ ಅಹಂಕಾರಗಳು, ಈ ನಮ್ಮ ಗರ್ವದ ಈ ಪರಿಸ್ಥಿತಿಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು. ನಮ್ಮ ಕಿರೀಟ, ನಮ್ಮ ಅಧಿಕಾರ, ನಮ್ಮ ಅಹಂಕಾರ, ನನ್ನ ಬಲ, ನನ್ನ ಜ್ಞಾನ ಏನಾದ್ರೂ ನಾವು ಅಂದುಕೊಳ್ತೀವಲ್ಲ, ಯಾವ ವಿಷಯದಲ್ಲಿ ನಾನು ಮಾಹಿರ್ ಅಂತ ನಾವು ಅಂದುಕೊಳ್ತೀವಲ್ಲ, ಯಾವ ವಿಷಯದಲ್ಲಿ ನಾನು ದೊಡ್ಡವನ ಅಂತ ನಾವು ಅಂದುಕೊಳ್ತೀವಲ್ಲ, ವಿ ಶುಡ್ ಇಗ್ನೋರ್ ದಟ್ ಇನ್ ಫ್ರಂಟ್ ಆಫ್ ಗಾಡ್. ನಾವು ಆ ಕಿರೀಟವನ್ನ ದೇವರ ಮುಂದೆ ತೆಗೆದಾಕ್ಬಿಡ್ಬೇಕು. ಕಿರೀಟ ತೆಗೆದಾಕ್ಬಿಟ್ಟಿದ್ದಾನೆ ಅಂತಂದ್ರೆ ಏನರ್ಥ? ಕಿರೀಟ ತೆಗೆದಾಕ್ಬಿಟ್ಟಿದ್ದಾನೆ ಅಂತಂದ್ರೆ ಏನರ್ಥ? ಅಧಿಕಾರ ಹೋಗಿದೆ, ಅವನಲ್ಲಿರುವಂತ ಗರ್ವ ಕಡಿಮೆ ಆಗಿದೆ. ಇಷ್ಟು ದಿನ ಯಾವ್ದನ್ನ ನೋಡ್ಕೊಂಡು ಗರ್ವಿಸ್ತಿದ್ದ? ಕಿರೀಟವನ್ನು. ಆ ಕಿರೀಟವನ್ನೇ ತೆಗೆದು ಬಿಟ್ರೆ ಗರ್ವ ಇರೋದಿಲ್ಲ. ದೇವರ ಹತ್ರ ಬರಬೇಕಾದ್ರೆ ಪ್ರೇಯರೆ, ವಿ ಶುಡ್ ಕೀಪ್ ಅಸೈಡ್. ನಮ್ಮ ಕಿರೀಟಗಳನ್ನ ತೆಗೆದು ಪಕ್ಕಕ್ಕಿಡಬೇಕು. ದೇವರೇ, ನೀನು ಕೊಡುವ ಕಿರೀಟ ನನಗೆ ಬೇಕು, ನೀನು ಕೊಡುವಂತಹ ಒಂದು ಪರಿಸ್ಥಿತಿಗಳು ನನಗೆ ಬೇಕು. ಏನ್ ನೀನ್ ಕೊಡ್ತೀಯ ಅಂತಂದ್ರೆ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನ ನಾನು ಕೊಡ್ತೇನೆ. ಐ ಡಿಸೈನ್ ಯು, ಐ ಮೇಕಪ್ ಯು. ದೇವರು ನಮ್ಮನ್ನ ಅಲಂಕರಿಸುವಂತ ರೀತಿ ಕಿರೀಟ, ಸುಭಿಕ್ಷ ಕಿರೀಟ, ಸಂವತ್ಸರಕ್ಕೆ ಬೇಕಾಗಿರುವಂತ ಸುಭಿಕ್ಷ ಕಿರೀಟ. ದೇವರು ಈ ಮಾತುಗಳನ್ನ ಕೇಳುತ್ತಿರುವಂತ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ ಪ್ರಿಯರೇ. ದೇವರು ಪ್ರತಿಯೊಬ್ಬರಿಗೆ ಕಿರೀಟವನ್ನ ಅಲಂಕರಿಸಿದ್ದಾರೆ, ಕಿರೀಟವನ್ನ ತಲೆಯ ಮೇಲಿಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾವು ವಂದನೆಗಳನ್ನ ಸಲ್ಲಿಸಬೇಕು. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ದೇವರೇ, ನೀನು ಕೊಟ್ಟಂತ ಈ ಒಂದು ಜೀವನಕ್ಕಾಗಿ ನನಗೆ ವಂದನೆಗಳು, ನೀನು ಕೊಟ್ಟಂತ ಈ ಒಂದು ಬದುಕಿಗಾಗಿ ನನಗೆ ವಂದನೆಗಳೆಂಬುದಾಗಿ ದೇವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗಿದೆ ಪ್ರಿಯರೇ. ಹಾಗಾಗಿ ಮತ್ತೊಂದು ವಾಕ್ಯವನ್ನ ಸತ್ಯವೇದದಿಂದ ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22-23 ವಚನಗಳು. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಪೌಲನು ಬರೆಯುತ್ತಾ ಹೇಳುತ್ತಿರುವಂತ ಮಾತು, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ, ಶುಡ್ ನಾಟ್. ಹಿಂದಿನ ನಡತೆ ಅಂತಂದ್ರೆ ಲೋಕದಲ್ಲಿದ್ದಂತ ನಡತೆ, ಲೋಕದಲ್ಲಿರುವವರ ನಡತೆ, ದೇವರಿಂದ ದೂರ ಆಗುವಂತ ನಡತೆ, ದೇವರ ಸಮ್ಮುಖದಿಂದ ಸನ್ನಿಧಾನದಿಂದ ದೂರ ಆಗುವಂತ ನಡತೆ. ಆ ಹಿಂದಿನ ನಡತೆಯನ್ನು ಬಿಟ್ಟು ನಾವು ಏನ್ ಮಾಡ್ಬೇಕಂತ ವಾಕ್ಯ ಹೇಳ್ತಿದೆ ಪ್ರಿಯರೇ? ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡ್ಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ಅದು ಮೋಸ ಮಾಡುತ್ತೆ, ಕೆಟ್ಟು ಹೋಗುವಂತದ್ದಾಗಿದೆ, ಕೆಡಿಸುವಂತದ್ದಾಗಿದೆ. ಅಂಥ ನಡತೆಯನ್ನ ಬಿಟ್ಟು ನೀವು ಏನ್ ಮಾಡಿ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ.
ಆಂತರ್ಯದಲ್ಲಿ ನೂತನ. ಕ್ಯಾಲೆಂಡರ್ ಬದಲಾಗಿದೆ. ಕ್ಯಾಲೆಂಡರ್ ನಮ್ಮ ಎಲ್ಲರ ಮನೆಯಲ್ಲಿ ಕ್ಯಾಲೆಂಡರ್ ಬದಲಾಗಿದೆ. ಮತ್ತೆ ಮನಸ್ಸುಗಳು ಬದಲಾಗಿದವ, ಆಲೋಚನೆಗಳು ಬದಲಾಗಿದವ, ನಮ್ಮ ಕೃತ್ಯಗಳು ಬದಲಾಗಿದವ ಪ್ರಿಯರೇ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬದಲಾಗಬೇಕಾಗಿರುವಂತದ್ದು ಕ್ಯಾಲೆಂಡರ್ ಅಲ್ಲ ಪ್ರಿಯರೇ. ಕ್ಯಾಲೆಂಡರ್ ಜೊತೆಗೆ ಬದುಕುಗಳು ಕೂಡ, ಕ್ಯಾಲೆಂಡರ್ ಜೊತೆಗೆ ಜೀವನವೂ ಕೂಡ, ಕ್ಯಾಲೆಂಡರ್ ಜೊತೆಗೆ ನಮ್ಮ ಮನಸ್ಸುಗಳು ಕೂಡ ಪ್ರಿಯರೇ. ದೇವರ ದೃಷ್ಟಿಗೆ ಯೋಗ್ಯಕರವಾಗಿ ನಾವು ಜೀವಿಸಬೇಕು. ವರ್ಷ ಜಾಸ್ತಿ ಆಗ್ತಿದ್ದಷ್ಟು ದೇವರಿಗೆ ನಾವು ಹತ್ತಿರ ಆಗಬೇಕೇ ಹೊರತು ದೇವರಿಂದ ದೂರ ಆಗಬಾರದು. ವರ್ಷ ಜಾಸ್ತಿ ಆಗ್ತಿದ್ದಾಗ ದೇವರಿಗೆ ನಾವು ಇನ್ನೂ ಸಮೀಪವಾಗಬೇಕೇ ಹೊರತು ದೇವರಿಗೆ ಇನ್ನೂ ನಾವು ದೂರ ಆಗುವಂತ ಪರಿಸ್ಥಿತಿಗಳಲ್ಲಿ ಇರಬಾರದು. ಆದ್ರೆ ಇರುವಂತ ಸ್ಥಿತಿಗತಿಗಳು ಹೇಗಿದಾವೆ ಅಂತಂದ್ರೆ, ದೇವರಿಗೆ ಹತ್ತಿರ ಆಗುವವರಿಗಿಂತ ದೂರ ಆಗುವವರ ಸಂಖ್ಯೆ ಜಾಸ್ತಿ. ದೇವರಿಗೆ ಹತ್ತಿರ ಆಗುವವರಿಗಿಂತ ದೂರ ಆಗುವವರ ಸಂಖ್ಯೆ ಜಾಸ್ತಿ. ಆ ದೂರ ಆಗುವವರಲ್ಲೂ ಕೂಡ ನಾವಿದ್ದರೆ ಪ್ರಿಯರೇ, ನಮಗಿಂತ ದೌರ್ಭಾಗ್ಯರು ಮತ್ತಿನ್ಯಾರು ಇರುವುದಿಲ್ಲ. ಹಾಗಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. 23ನೇ ವಚನ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನಿಮ್ಮ ಆಂತರ್ಯದಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ನೋಟದಲ್ಲಿ, ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಹೊಸ ಫೋನ್ ತಗೊಂಡ್ ಹಂಗೆ ಇರ್ತೀವ ಪ್ರಿಯರೇ. ಬೆಳಿಗ್ಗೆ ಫೋನ್ ತಗೊಂಡ್ವಿ ಅಂತ ಅಂದ್ಕೊಳ್ಳಿ, ಸಂಜೆ ಆಗೋಷ್ಟ್ರಲ್ಲಿ ಅದಕ್ಕೆ ಬ್ಯಾಕ್ ಕವರ್ ಹಾಕೊಳ್ತೇವೆ, ಮುಂದೆ ಸ್ಕ್ರೀನ್ ಗಾರ್ಡ್ ಹಾಕ್ತೇವೆ, ಎಲ್ಲಾ ಹಾಕ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತೇವೆ ಅದನ್ನ. ಯಾಕಂತಂದ್ರೆ ಪ್ರೊಟೆಕ್ಷನ್ ಗಾರ್ಡ್ ಸ್ಕ್ರಾಚಸ್ ಆಗಬಾರದು. ದೇವರಿಂದ ದೂರ ಆಗಬಾರದು ಅಂತಂದ್ರೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ನಮ್ಮನ್ನ ನಾವು. ದೇವರಿಂದ ಸ್ಕ್ರಾಚ್ ಆಗಬಾರದು ಅಂತಂದ್ರೆ ಪ್ರಿಯರೇ, ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಹೇಗೆ? ನೂತನ ಸ್ವಭಾವ, ನೂತನ ಆಲೋಚನೆ, ನೂತನವಾದಂತ ನಿರ್ಣಯಗಳು. ಈ ಹೊಸ ವರ್ಷದಲ್ಲಿ ಪ್ರಿಯರೇ, ಒಂದು ಒಳ್ಳೆ ನಿರ್ಣಯವನ್ನು ನಾವು ತೆಗೆದುಕೊಳ್ಳೋಣ. ಒಳ್ಳೆ ನಿರ್ಣಯ ನಾವು ತೆಗೆದುಕೊಳ್ಳೋಣ. ಆ ನಿರ್ಣಯ ಎಂತ ನಿರ್ಣಯವಾಗಿರಬೇಕು ಗೊತ್ತಾ ಪ್ರಿಯರೇ? ದೇವರ ಆಲೋಚನೆಗಳಿಗೆ ತಕ್ಕಂತ ನಿರ್ಣಯಗಳಾಗಿ. ಎಲ್ಲ ಚರ್ಚ್ಗಳಲ್ಲಿ ಪ್ರಾಮಿಸ್ ಕಾರ್ಡ್ಸ್ ಕೊಡ್ತಾರೆ, ಹೌದಾ? ಪ್ರಾಮಿಸ್ ಕಾರ್ಡ್ಸ್ ಅಂತಂದ್ರೆ, ದೇವರು ಈ ವರ್ಷದಲ್ಲಿ ನಿನಗೆ ಮಾಡುವಂತ ವಾಗ್ದಾನವಿದು ಎಂಬುದಾಗಿ. ನಾವು ಕೂಡ ನಮ್ಮ ಸಭೆಯಲ್ಲಿ ಪ್ರಾಮಿಸ್ ಕಾರ್ಡ್ಸ್ ಕೊಡೋದನ್ನ ಶುರು ಮಾಡಿದ್ವಿ. ಪ್ರಾಮಿಸ್ ಕಾರ್ಡ್ ಅಂತಂದ್ರೆ ದೇವರು ನಮಗೆ ಮಾಡುವಂತ ಪ್ರಾಮಿಸ್ ಅಲ್ಲ, ದೇವರು ನಮಗೆ ಮಾಡುವಂತ ಪ್ರಾಮಿಸ್ ಅಲ್ಲ. ಪ್ರಾಮಿಸ್ ಕಾರ್ಡ್ ಅಂತಂದ್ರೆ ನಾವು ದೇವರಿಗೆ ಮಾಡುವಂತ ಪ್ರಾಮಿಸ್. ನಾವು ದೇವರಿಗೆ ಮಾಡುವಂತ ಪ್ರಾಮಿಸ್ ಹೇಗಿದೆ ನಮ್ಮ ಪ್ರಾಮಿಸ್ ಎಂಬುದಾಗಿ. ಸೊ ಪ್ರತಿ ವರ್ಷ ಪ್ರಾಮಿಸ್ ಕಾರ್ಡ್ಸ್ ನಾವು ಪ್ರಿಪೇರ್ ಮಾಡ್ತೇವೆ. ಆ ಪ್ರಾಮಿಸ್ ಕಾರ್ಡ್ಸ್ ರಲ್ಲಿ ಏನಿರುತ್ತೆ ಅಂತಂದ್ರೆ, ಇನ್ನು ಹೋಗುವಾಗಲೆಲ್ಲ ಬರುವಾಗಲೆಲ್ಲ ಯೆಹೋವನು ತನ್ನ ದೂತರನ್ನು ಇಟ್ಟು ನಿಮಗೋಸ್ಕರ ಕಾವಲಾಗಿ ಇರುತ್ತದೆ. ಇಂಥ ವಾಕ್ಯಗಳಿರೋದಿಲ್ಲ. ನಾವಾಗ್ಲೇ ನೋಡ್ಕೊಂಡ್ವಲ್ಲ, 3ನೇ ಅಧ್ಯಾಯ 5ನೇ ವಚನ ಯಾವುದು? ಜ್ಞಾನೋಕ್ತಿಗಳು. ಏನದು ಅಂತಂದ್ರೆ, ನಿನ್ನ ಎಲ್ಲಾ ನಡವಳಿಕೆಯನ್ನು ಆತನ ಚಿತ್ತಕ್ಕೆ ಅನುಸಾರವಾಗಿ ನೀನು ನಡೆಯುವುದಾದರೆ ಆತನು ನಿನ್ನ ಮಾರ್ಗವನ್ನ ಸರಾಗ ಮಾಡ ಅಂತಂದ್ರೆ, ಅದು ನಮ್ಮನ್ನ ಸರಿ ಮಾಡುವಂತದ್ದು. ನಿನ್ನಲ್ಲಿರುವಂತ ಕಲ್ಲಾದಂತ ಹೃದಯವನ್ನ ತೆಗೆದುಹಾಕಿ ಮಾಂಸದ ಹೃದಯವನ್ನ ನಾನು ನಿನಗೆ ಕೊಡ್ತೇನೆ, ಅವಾಗ ನನ್ನ ಆಜ್ಞೆಗಳನ್ನ ನೀನು ಕೈಕೊಂಡು ನಡೆಯುವೆ ಎಂಬುದಾಗಿ. ಸೊ ಈ ವಾಕ್ಯಗಳು ಎಂತ ವಾಕ್ಯಗಳು ಅಂತಂದ್ರೆ ಪ್ರಿಯರೇ, ನಮ್ಮನ್ನ ಸರಿ ಮಾಡುವಂತ ಮಾತುಗಳು, ನಮ್ಮನ್ನ ಮತ್ತೆ ಆಲೋಚನೆ ಮಾಡಿಸುವಂತ ಮಾತುಗಳು. ಹಾಗಾಗಿ ದೇವರಿಗೆ ನಾವು ಈ ವರ್ಷ ಏನ್ ಪ್ರಾಮಿಸ್ ಮಾಡ್ತಿದ್ದೇವೆ? ನಾನು ಬದಲಾಗ್ತೇನೆ ದೇವರೇ ಪ್ರಾಮಿಸ್ ಮಾಡ್ತಿದ್ದೇವೆ. ನನಗೋಸ್ಕರ ಪರಲೋಕವನ್ನೇ ಬಿಟ್ಟು ಬಂದಿದ್ಯಾ ದೇವರೇ, ನನಗೋಸ್ಕರ ಪ್ರಾಣವನ್ನೇ ಬಿಟ್ಟುಕೊಟ್ಟಿದ್ಯಾ ದೇವರೇ, ನಾನು ನಿನಗೋಸ್ಕರ ಇಂಥ ಕೆಟ್ಟದ್ದನ್ನ ಬಿಡುತ್ತೇನೆ, ಒಳ್ಳೆಯದನ್ನ ಅವಲಂಬಿಸುತ್ತೇನೆ. ವಾಟ್ ದ ಪ್ರಾಮಿಸ್ ವಿ ಹ್ಯಾವ್ ಡನ್. ನಿನ್ನ ಸೇವೆ ಮಾಡ್ತೇನೆ, ನಿನ್ನ ಕೆಲಸದಲ್ಲಿ ಹೆಚ್ಚಾಗಿ ನಾನು ಉಪಯೋಗ ಪಡುತ್ತೇನೆ, ನಿನ್ನ ಮಾತುಗಳನ್ನ ಹೆಚ್ಚಾಗಿ ನಾನು ಪ್ರಕಟಿಸ್ತೇನೆ. ಏನ್ ಮಾಡಿದ್ದೇವೆ? ಜಸ್ಟ್ ರೀಥಿಂಕ್, ರಿವಿಸಿಟ್ ಅವರ್ ಡಿಸಿಷನ್ಸ್. ನಮ್ಮ ನಿರ್ಣಯಗಳನ್ನ ಒಮ್ಮೆ ಮತ್ತೆ ನಾವು ರೀಕರೆಕ್ಟ್ ಮಾಡ್ಕೊಳ್ಳೋಣ, ರೀಥಿಂಕ್ ಮಾಡೋಣ. ಅವೇ ನಮ್ಮನ್ನ ಜಡ್ಜ್ ಮಾಡುವಂತದ್ದಾಗಿದೆ. ವಾಟ್ ವಿ ಆರ್, ನಾವ್ ಏನಾಗಿದ್ದೇವೆ ಎನ್ನುವಂಥದ್ದನ್ನ. ಸೊ ಪ್ಲೀಸ್, ಈ ಮುಂಜಾನೆ ವೇಳೆಯಲ್ಲಿ, ಹೊಸ ವರ್ಷದ ಮೊದಲನೇ ದಿನದಲ್ಲಿ ದೇವರು ನಮ್ಮೊಂದಿಗೆ ಹೇಳುವಂಥದ್ದು, ನೂತನ ಸ್ವಭಾವವನ್ನು ಧರಿಸಿಕೊಳ್ಳೋಣ, ನೂತನ ಜೀವನಗಳನ್ನ ನಾವು ಪ್ರಾರಂಭ ಮಾಡೋಣ. ಈ ಬದುಕು, ಈ ಜೀವನ, ಈ ಉಸಿರು ದೇವರು
ದೇವರ ಸೇವೆಗಾಗಿ, ದೇವರ ಆಲೋಚನೆಗಳಿಗಾಗಿ. ಸೊ ಪ್ಲೀಸ್, ದೇವರ ಚಿತ್ತಕ್ಕೆ ಅನುಗುಣವಾಗಿ, ದೇವರ ಸಂಕಲ್ಪಕ್ಕೆ ತಕ್ಕ ಹಾಗೆ ಇದುವರೆಗೂ ಕಾಪಾಡಿದಂತ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಮುಂದೆಯೂ ನಮಗೆ ಆಯುಷ್ಕಾಲವನ್ನು ಕೊಟ್ಟು ನಡೆಸುವಂತ ದೇವಾದಿ ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ದೇವರ ನಾಮಕ್ಕೆ ಮಹಿಮೆಯನ್ನು ತರುವಂತ ಕೆಲಸವನ್ನು ಇನ್ನು ಮುಂದಾದರೂ ನಾವು ಮಾಡೋದಕ್ಕೆ ಸಿದ್ಧರಾಗೋಣ ಪ್ರಿಯರೇ. ಯಾಕೆಂತಂದ್ರೆ ಸತ್ಯವೇದದಲ್ಲಿ ಪರ್ಸನಲ್ ಆಗಿ ನನಗೆ ಇಷ್ಟ ಆದಂತ ಮಾತು, ಕರೆದಾತನು ನಂಬಿಗಸ್ತ, ಎಂದಿಗೂ ಕೈ ಬಿಡುವ ಆತ ದೇವರಲ್ಲ. ಎಂಥ ಪರಿಸ್ಥಿತಿಗಳಲ್ಲಿದ್ದಾಗಿ ಕೂಡ ಪ್ರಿಯರೇ, ದೇವರು ಮಾತ್ರ ಕೈ ಬಿಡುವಾತನು ಅಲ್ಲ. ಯಾಕಂತಂದ್ರೆ ಕರೆದಾತನು ನಂಬಿಗಸ್ತನು. ಹೌದು, ಕಷ್ಟಗಳು ಬರ್ತಾವ ಜೀವನದಲ್ಲಿ, ಎಸ್ ಅಫ್ ಕೋರ್ಸ್ ಬರ್ತಾವೆ. ಸಂಕಟಗಳು ಬರ್ತಾವ, ಎಸ್ ಬರ್ತವೆ ಸರ್. ಆದ್ರೆ ಮತ್ ದೇವ್ರನ್ನ ನಂಬ್ಕೊಂಡ್ಮೇಲೆ, ದೇವ್ರನ್ನ ಯಾಕೆ ನಂಬ್ಕೊಂಡಿದ್ದೇನೆ? ಕಷ್ಟಗಳು ಬಂದಾಗ ಕಷ್ಟಗಳಿಂದ ದೂರ ಮಾಡ್ಬೇಕಲ್ಲ ದೇವರು ಅಂತಂದ್ರೆ, ದೇವರು ಕಷ್ಟಗಳಿಂದ ದೂರ ಮಾಡುವಂತ ದೇವರಲ್ಲ, ಕಷ್ಟಗಳಲ್ಲಿ ಧೈರ್ಯವನ್ನ ಕೊಡುವಂತ ದೇವರು, ಕಷ್ಟಗಳನ್ನ ಜಯಿಸುವ ಶಕ್ತಿಯನ್ನ ಕೊಡುವಂತ ದೇವರಾಗಿದ್ದಾರೆ. ಸೊ ಡೋಂಟ್ ಬಿ ಕನ್ಫ್ಯೂಸ್ಡ್. ಕಷ್ಟಗಳು, ದೇವರನ್ನ ನಂಬ್ಕೊಂಡ್ಮೇಲೆ ಕಷ್ಟಗಳು ಬರಲ್ಲ, ಬರ್ತವೆ. ಆದ್ರೆ ಆ ಕಷ್ಟಗಳನ್ನ ಜಯಿಸುವ ಶಕ್ತಿಯನ್ನು ಕೂಡ ದೇವರೇ ನಮಗೆ ಒದಗಿಸಿಕೊಡುವಂತವರಾಗಿ. ಹಾಗಾಗಿ ಪ್ರಿಯರೇ, ಈ 2025ನೇ ವರ್ಷ ನಮ್ಮೆಲ್ಲರ ಆತ್ಮೀಯ ಜೀವನಗಳಿಗೆ ಮುಖ್ಯವಾದಂತ ವರ್ಷವಾಗಿದ್ದುಕೊಂಡು ಅನೇಕ ಸೇವೆಗಳನ್ನ ಮಾಡುವಂತೆ, ಇನ್ನು ದೊಡ್ಡದಾಗಿ ದೇವರ ಕಾರ್ಯಗಳನ್ನ ನಡೆಸುವಂತೆ, ಇನ್ನು ಉನ್ನತವಾಗಿ ದೇವರ ಮಾತುಗಳನ್ನ ಪ್ರಕಟಿಸಲು ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುವಂತೆ ಈ 2025ನೇ ವರ್ಷ ಎಲ್ಲರಿಗೂ ಇರುವಂತೆ ನಾವೆಲ್ಲರೂ ಪ್ರಾರ್ಥಿಸೋರಾಗಿರೋಣ. ಯಾಕೆಂತಂದ್ರೆ ವರ್ಷದಿಂದ ವರ್ಷ ದೇವರ ಸುಭಿಕ್ಷ ಕಿರೀಟವಾಗಿದೆ. ಅದು ಎಲ್ಲರಿಗೂ ಇಲ್ಲ, ಕೇವಲ ಕೆಲವರಿಗೆ ಮಾತ್ರವಿದೆ. ಆ ಕೆಲವರಲ್ಲಿ ನೀವು ನಾವಿದೆ. ಅದಕ್ಕಾಗಿ ದೇವರಿಗೆ ವಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಈ ವರ್ಷವನ್ನ ನಾವು ಪ್ರಾರಂಭಿಸೋರಾಗಿರೋಣ. ಪ್ರಿಯರೇ, ನೂತನ ಸ್ವಭಾವ, ನೂತನ ಆಲೋಚನೆ, ನೂತನ ಕ್ರಿಯೆಗಳನ್ನ ಮಾಡುತ್ತಾ ಇನ್ನು ಹೆಚ್ಚಾಗಿ ದೇವರಿಗೋಸ್ಕರ ಜೀವಿಸುವವರಾಗಿರೋಣ ಎಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ತಲೆಗಳನ್ನು ಬಾಗಿಸಿ, ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪರಾದಂತ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಸ್ವಾಮಿ, ಮತ್ತೊಂದು ವರ್ಷವನ್ನು ಈ ನಮ್ಮ ಬದುಕಲ್ಲಿ ನೀವು ಪಾಲಿಸಿದ್ದೀರ ಕರ್ತನೆ, ನಿಮಗೆ ವಂದನೆ. ನಮ್ಮ ಆಯುಷ್ ಕಾಲದಲ್ಲಿ ಸ್ವಾಮಿ ಮತ್ತೊಂದು ಹೆಜ್ಜೆ ನೀಡುವಂತೆ ನಮಗೆ ಸಹಾಯ ಮಾಡಿದರೆ ಕರ್ತನೆ, ನಿಮಗೆ ವಂದನೆ. ನಮ್ಮೆಲ್ಲರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೆ, ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತಿದ್ದೇವೆ. ಇಂದಿನಿಂದ ನಾವು ಹೊಸಬರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಇಂದಿನಿಂದ ನಿಮ್ಮ ಆಲೋಚನೆಗಳಿಗೆ ವಿಧೇಯರಾಗಿ ಬದುಕುವಂತೆ ಕೃಪೆ ತರಿಸಿ. ಇಂದಿನಿಂದ ಕರ್ತನೆ, ನಿಮ್ಮ ಸಂಕಲ್ಪವನ್ನ ನೆರವೇರಿಸುವವರಾಗಿ ನಾವೆಲ್ಲರಿರುವಂತೆ ಸಹಾಯ ಮಾಡಿ. ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ದುಡಿಯೋರಾಗಿ ನಾವಿರುವಂತೆ ಕೃಪೆ ತೋರಿಸುತ್ತಾರೆ ಎಂಬುದಾಗಿ ನಮ್ಮನ್ನು ನಾವು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಡೆಸಿ ಕರ್ತನೆ, ನಿಮ್ಮ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಿರಿ. ನಿಮ್ಮ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಮುಂದಕ್ಕೆ ಸಾಗುವವರಾಗಿರುವಂತೆ ನಮಗೆ ಸಹಾಯ ಮಾಡುತ್ತೀರಾ ಎಂದು ನಾವು ನಂಬುತ್ತಾ, ಈ ಉಸಿರಿರುವ ದಿನವೆಲ್ಲ, ಈ ಉಸಿರು ನಿಲ್ಲುವಂತ ದಿನದವರೆಗೂ ಕರ್ತನೆ, ನಿಮ್ಮನ್ನು ಮಾತ್ರ ಕೊಂಡಾಡುವ ಭಾಗ್ಯವನ್ನು ನಮಗೆ ನೀವು ಕೊಟ್ಟು ನಡೆಸಿ ಬಲಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಂತ ದೇವರೇ. ಆಮೆನ್, ಆಮೆನ್, ಆಮೆನ್. ನಮ್ಮ ತಂದೆಯಂತ ದೇವರ ಪ್ರೀತಿಯು, ಕರ್ತನ ಅಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ಎಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು. ಅಂಡ್ ವಿಶಿಂಗ್ ಯು ಆಲ್ ಎ ಹ್ಯಾಪಿ ನ್ಯೂ ಇಯರ್ 2025. ಥ್ಯಾಂಕ್ ಯು. ವಂದನೆಗಳು.